ಯಜಮಾನಿ ಯಜಮಾನಿ ತರ ಬಿಹೇವ್ ಮಾಡಿದ್ಲು. ಆರ್ಯ ಸರ್ ಕೂಡ ಈ ಆಫೀಸಲ್ಲಿ ಜಸ್ಟ್ ಒಬ್ರು ವರ್ಕರ್, ಅವಳೇ ಈ ಕಂಪನಿಗೆ ಬಾಸ್ ಅನ್ನೋ ರೀತಿ ನಡ್ಕೋತಾ ಇದ್ಲು. ಅವಳ ಆಟಿಟ್ಯೂಡ್ ಕೂಡ ಹಾಗೆ ಇತ್ತು ಜೇಂಡೆ. ಅವಳನ್ನ ನೋಡ್ತಾ ಇದ್ರೆ ಮೈಯೆಲ್ಲ ಉರ್ದೋಗ್ತಿದೆ ನನಗೆ. ಐ ಕಾಂಟ್ ಟಾಲರೇಟ್ ಹರ್ ಜೇಂಡೆ. ಐ ಕ್ಯಾನ್ ನಾಟ್ ಟಾಲರೇಟ್ ಹರ್ ಎನಿ ಫರ್ದರ್. ಅವಳ ಮಾತುಗಳನ್ನ ಕೇಳಿಸ್ಕೊತಾ ಇದ್ರೆ ಈಗಲೇ ರಿಸೈನ್ ಮಾಡ್ಬಿಡ್ಬೇಕು. ವೇಟ್, ಅವಳ ಮಾತನ್ನ ಕೇಳಿ ನಾನ್ ರಿಸೈನ್ ಮಾಡ್ಬಿಟ್ರೆ ಅವಳ ಮಾತುಗಳನ್ನ ಕೇಳಿ ಹೆದರ್ಕೊಂಡು ರಿಸೈನ್ ಮಾಡಿದೆ ಅಂತ ಆಗ್ಬಿಡುತ್ತೆ. ನಾನ್ ಯಾಕೆ ರಿಸೈನ್ ಮಾಡ್ಬೇಕು ಅಲ್ವಾ ಜೇಂಡೆ? ಜೇಂಡೆ 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 ಹೇಳಿ ಮೀರಾಜ್. ನಾನಿಲ್ಲಿ ಹರಿಕತೆ ಮಾಡ್ತಾ ಇದ್ದೀನ? ನಾನು ಇಷ್ಟೆಲ್ಲ ಪಡ್ಕೋತಾ ಇದ್ದೀನಿ, ಏನು ಮಾತಾಡದೆ ಸುಮ್ನೆ ಕೇಳಿಸ್ಕೊಂಡು ಗರ್ಡ್ಗ ಮಾತ್ರ ನಿಂತ್ಕೊಂಡಿದ್ದೀರಲ್ಲ. ಏನಾದ್ರೂ ರಿಯಾಕ್ಟ್ ಮಾಡ್ಬೇಕು ತಾನೆ? ಜೇಂಡೆ ಎವ್ರಿಥಿಂಗ್ ಅಂಡ್ ಎವ್ರಿಬಡಿ ಇಸ್ ರಾಂಗ್ ಹಿಯರ್. ಅಪ್ಪ ಅಮ್ಮ ಬರ್ತಾರೆ ಅನ್ನೋ ವಿಷಯನೇ ನನ್ಗೆ ಗೊತ್ತಿರ್ಲಿಲ್ಲ ಅಮ್ಮ. ಸರಿ, ನಾನು ಆದಷ್ಟು ಬೇಗ ಮನೆಗೆ ಬರೋದಕ್ಕೆ ಟ್ರೈ ಮಾಡ್ತೀನಿ. ಯು ಕ್ಯಾನ್ ಕಮ್ ಇನ್. ಒಳಗ್ ಬರ್ಬೋದು ಅಂತಂದೆ. ಏನಾದ್ರೂ ಕೆಲಸ ಆಗ್ಬೇಕಾಗಿತ್ತಾ? ಯಾರು ನೀನು? ವಾಟ್? ಏನಂದ್ರಿ? ನೀನ್ ಯಾರು ಅಂದೆ? ವರ್ಧನ್ ಸಂಸ್ಥೆಗೆ ಒಡತಿ. ನೀವ್ಯಾರು? ಈಗ ನಾನ್ ಕೇಳ್ತಿದ್ದೀನಲ್ಲ, ಹೇಳಿ, ಯಾರು ನೀವು? ನಾನು ಹೇಳಿ ಜೇಂಡೆ. ಕೇಶವ್ ಜೇಂಡೆ. ನಿಮ್ಗಿಲ್ಲಿ ಹೇಳ್ಕೊಳ್ಳುವಂತ ಸ್ಥಾನ ಇಲ್ಲ. ವರ್ಧನ್ ಕಂಪ್ನಿಲಿ ಕೆಲಸ ಮಾಡುವಂತ ಕ್ವಾಲಿಫಿಕೇಶನ್ ಇಲ್ಲ. ನಿಮ್ದೇ ಆದಂತ ಗುರುತಂತೂ ಇಲ್ವೇ ಇಲ್ಲ. ಆದ್ರೂ ನೀವಿಲ್ಲದಿರ ಅಲ್ವಾ? ಎಲ್ಲಾದ್ರಲ್ಲೂ ಕೆಟ್ಟ ಕುತೂಹಲ ನಿಮ್ಗೆ. ಯಾವಾಗ್ಲೂ ಯಜಮಾನ್ರು ಕ್ಯಾಬಿನ್ ಕಡೆ ಇಣುಕ್ ನೋಡ್ತೀರಾ. ಯಾರೇನ್ ಮಾಡ್ತಿದ್ದಾರೆ, ಯಾರೇನ್ ಮಾತಾಡ್ತಿದ್ದಾರೆ ಅಂತ ಕದ್ದು ಕೇಳಿಸ್ಕೋತೀರಾ. ನಾಟ್ ಡನ್ ಕೇಶವ್, ನಾಟ್ ಡನ್. ಮೇಡಮ್, ನೀವು ಹೇಳಿದ ಫೈಲ್ ತಗೊಳ್ಳಿ ಮೇಡಮ್. ಕೆಲಸನ ಸರಿಯಾಗಿ ಮಾಡೋರು ಕಾನ್ಫಿಡೆಂಟ್ ಆಗಿರ್ತಾರೆ. ಅದು ನಿಮ್ಮಲ್ಲಿ ಕಾಣ್ತಿಲ್ವಲ್ಲ ಕೇಶವ್? ತಗೊಳ್ಳಿ. ನಾನೇನ್ ಕೇಳಿದ್ ಕೇಶವ್? ಫೈನಾನ್ಷಿಯಲ್ ಇಯರ್ 1995 to 1998 ಬ್ಯಾಲೆನ್ಸ್ ಶೀಟ್ ತಾನೇ ಕೇಳಿದ್ದು. ಅದು ಡಿಡ್ ಯು ರಿಯಲಿ ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್? ತಲೆ ಅಲ್ಲಾಡಿಸಿದ್ರೆ ಏನ್ ಅರ್ಥ? ನಾನು ಹೇಳಿದ ಅರ್ಥ ಆಯ್ತೋ ಇಲ್ವೋ? ಕೇಶವ್, ಅಕೌಂಟೆನ್ಸಿನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ರಿ?
ಮೇಡಮ್ ಸಾರಿ ಮೇಡಮ್, ನಾನು ಹೋಗಿ ಕರೆಕ್ಟ್ ಆಗಿರೋ ಫೈಲ್ ತರ್ತೀನಿ. ಕೇಶವ್, 1 ನಿಮಿಷ. ನಿಮ್ಗೆ ನಾನು ಕೇಳ್ತಿರೋ ಪ್ರಶ್ನೆನೇ ಅರ್ಥ ಆಗ್ತಿಲ್ಲ. ಹೌ ವಿಲ್ ಯು ಆಕ್ಟ್ ಅಪಾನ್ ಇಟ್? ಪರವಾಗಿಲ್ಲ ಬಿಡಿ. ಅಕೌಂಟೆನ್ಸಿ ಸ್ಪೆಲ್ಲಿಂಗ್ ಹೇಳ್ತೀರಾ? ಅಕೌಂಟೆನ್ಸಿ ಗೊತ್ತು ಮೇಡಮ್, ಗೊತ್ತು. ಹೇಳಿ. AKWNTAS ಅಕೌಂಟೆನ್ಸಿ. ಆಯುಷೋ ಕೇಶವ್? ಅಲ್ಲ ಏಕೆ ಮೇಡಮ್, ಕರೆಕ್ಟ್, ಏಕೆ ಮೇಡಮ್. Not done, Keshav. Not done. Not done, Keshav. ನೀನು ರಾಜ. ನಮ್ಮೂರ್ ಕಡೆ ಒಂದ್ ಮಾತಿದೆ, ಹೊಲ ಗದ್ದೆ ಕಾಯೋದಕ್ ಬಿಟ್ರೆ ಹೊತ್ತಾದ್ಮೇಲೆ ನಾನೇ ಹೊಡಿ ಅನ್ನಂತೆ. ನೆನ್ಪಿರ್ಲಿ, ಇದ್ಯಾವುದು ಮತ್ತೆ ರಿಪೀಟ್ ಆಗ್ಬಾರ್ದು. ಫೋನ್ ತೆಗ್ಯೋ. ಫೋನ್ ತೆಗಿ. The number you're calling is switched off right now. ಸ್ವಿಚ್ ಆಫ್. ಅರ್ಜೆಂಟ್ ಇರುವಾಗಲೇ ಸ್ವಿಚ್ ಆಫ್ ಆಗಿದೆಯಲ್ಲ. The number you're calling is switched off right now. ಮನೇಲಿ ಇದ್ದಾನೆ, ಫೋನ್ ಸ್ವಿಚ್ ಆಫ್ ಯಾಕೆ ಮಾಡ್ಕೊಂಡಿದ್ದಾನೆ ದೇವರಿಗೆ ಗೊತ್ತು. ಮದುವೆ ಆದಾಗಲಿಂದ ಎಷ್ಟೋ ಸಲ ನಿಮ್ಮನ್ನ ಇಲ್ಲಿ ಬಂದು ಉಳ್ಕೊಳ್ಳಿ ಅಂತ ಹೇಳಿದ್ದಷ್ಟೇ ಆಯ್ತು. ನೀವು ಇವತ್ತು ಬಂದ್ರಿ ನೋಡಿ, ತುಂಬಾ ಖುಷಿ ಆಯ್ತು. ಇದು ತುಂಬಾ ವಿಶೇಷ. ಎಲ್ಲಾ ಹಬ್ಬಗಳನ್ನು ಮೀರಿದ ಹಬ್ಬದ ಹಾಗನ್ನಿಸ್ತಿದೆ. ಅದೇನೋ ಹೌದು ಆರ್ಯ, ಇಷ್ಟು ವರ್ಷಗಳು ಅದೆಷ್ಟೋ ಹಬ್ಬಗಳನ್ನ ಮಿಸ್ ಮಾಡ್ಕೊಂಡಿದ್ಯಾ. ಎಲ್ಲದ್ರನ್ನು ಸೇರಿಸಿ ಬಡ್ಡಿ ಸಮೇತ ಖುಷಿ ಪಡು. ಅಮ್ಮ, ಅನು ನನ್ನ ಜೀವನದಲ್ಲಿ ಬಂದ್ಮೇಲಂತೂ ನಾನು ಒಂದು ಹಬ್ಬನೂ ತಪ್ಪಿಸ್ಕೊಂಡಿಲ್ಲಮ್ಮ. ಅದನ್ನ ಅನು ಹತ್ರ ಕೇಳ್ಬೇಕಲ್ವಾ? ಕೇಳೋದೇನ್ ಬಂತು? ಅನು ಬಂದ್ಮೇಲಂತೂ ನನ್ನ ಬಾಳಲ್ಲಿ ಪ್ರತಿದಿನಾನು ಹಬ್ಬನೇ. ಓ ಹೌದಾ, ಸೂಪರ್ ಸೂಪರ್ ಹೇಳಿ ಅಂದ್ರೆ ಸೂಪರ್. ಮಾವನ್ ಜೊತೆ ಮಾತಾಡೋ ಬಿಸಿಲಿ ಅಳಿಯಂದ್ರ ತಮ್ಮ ಫೋನನ್ನೇ ಮರ್ತಿದ್ದಾರೆ ಅನ್ಸತ್ತೆ. ಅನು, ಸುಬೋರ ಕುಶೋರ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅನು, ನಾನು ಫೋನ್ ಮಾಡ್ತಿದ್ದೀನ? ಅದೇ ಅನ್ಕೋತಿದ್ದೆ, ಅಷ್ಟೊತ್ತಿಂದ ನನ್ನ ಡಿಸ್ಟರ್ಬ್ ಮಾಡಕ್ಕೆ ಒಂದ್ ಫೋನ್ ಕೂಡ ಬಂದಿಲ್ವಲ್ಲ ಅಂತ. ನೋಡಿದ್ರ ಅಮ್ಮ, ನಾನ್ ಅವ್ರಿಗೆ ಡಿಸ್ಟರ್ಬೆನ್ಸ್ ಅಂತೆ. ಅರೆ, ನಾನ್ ಹಾಗೆ ಹೇಳಿಲ್ಲ ಅನು. ಸರ್, ನಿಮ್ ಫೋನ್ ಸ್ವಿಚ್ ಆಫ್ ಆಗಿದೆ, ನೀವ್ ಗಮನಿಸ್ಲಿಲ್ವಾ? ನಾನ್ ಮನೆಗ್ ಹೊರಟೆ ಅಂತ ಹೇಳೋದಕ್ ಕಾಲ್ ಮಾಡ್ದೆ, ಆಗ ಸ್ವಿಚ್ ಆಫ್ ಅಂತ ಗೊತ್ತಾಯ್ತು. ನೀವ್ ಯಾವಾಗ ಬಂದ್ರಿ? ಆಗ್ಲೇ ಬಂದ್ವಿ ಮಗ. ಅಳಿಯನ ಜೊತೆ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಮತ್ ನಂಗೆ ಹೇಳಲೇ ಇಲ್ಲ. ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ನಿಮ್ಮ ಅಪ್ಪ ಅಮ್ಮ ಇವತ್ತೇ ಇಲ್ಲಿ ಉಳಿಯಕ್ ಪ್ಲಾನ್ ಮಾಡಿರೋದು ನೋಡು. ಹೌದು. ಮತ್ತೆ ಅನು, ನೀನು ನನ್ನನ್ನ ಮನೇಲಿ ಇರೋಕ್ ಹೇಳಿದ್ದು ಒಳ್ಳೇದೇ ಆಯ್ತು. ಮಾವನವ್ರ ಹತ್ರ ಮಾತಾಡ್ತಾ ಮನಸಾರೆ ನಕ್ಕು ಖುಷಿ ಪಟ್ಟೆ. ತುಂಬಾ ಸಮಾಧಾನ ಆಯ್ತು ಅನು.
ಬಂಗಾರ, ಅಳಿಯಂದ್ರಿಗೆ ನಮ್ ಜೊತೆ ಮಾತಾಡೋದಕ್ಕಿಂತ ನಿಂದೇ ಧ್ಯಾನ. ಅನು, ನಿನ್ನಿಂದ ಅವ್ರಿಗೆ ಹೊಸ ಬದುಕು ಸಿಕ್ತು ಅಂತ ಹೊಗಳಿದ್ದು ಅದನ್ನ ಕೇಳಿ ನಮ್ಗೆ ತುಂಬಾ ಸಂತೋಷ ಆಯ್ತಮ್ಮ. ನಾನಿದನ್ನ ಒಪ್ಪಲ್ಲ ಅಮ್ಮ. ಬಂಗಾರ, ಅಂದ್ರೆ ಪೂರ್ತಿಯಾಗಿ ಒಪ್ಪಲ್ಲ ಅಂದೆ. ಹೊಸ ಬದುಕು ಅವ್ರದಲ್ಲ, ನಂದು. ಇನ್ನೂ ಹೇಳ್ಬೇಕು ಅಂದ್ರೆ ಹೊಸ ಬದುಕು ಮಾತ್ರ ಅಲ್ಲ, ಪುನರ್ಜನ್ಮ. ಅನು, ನೀನೇ ಹೇಳಮ್ಮ, ಎಲ್ಲೋ ಕಮಲಮ್ಮನ್ ವಟಾರದಲ್ಲಿ ಹುಟ್ಟಿದ ಹುಡುಗಿ ವರ್ಧನ್ ಸಂಸ್ಥೆಯಲ್ಲಿ ರಾಜನಂದಿನಿ ವಿಭಾಗಕ್ಕೆ ಮುಖ್ಯಸ್ಥೆ ಆಗಿದ್ದಾಳೆ ಅಂದ್ರೆ ಅದು ಅವಳ ಪಾಲಿಗೆ ಪುನರ್ಜನ್ಮನೇ ತಾನೆ? ಅದೇ ವಟಾರದ ಹುಡುಗಿ ವರ್ಧನ್ ಸಂಸ್ಥೆ ಮಾಲೀಕರನ್ನೇ ಕೈ ಹಿಡಿದು ಒಡತಿ ಅನ್ನಿಸ್ಕೊಂಡಿದ್ದಾಳೆ ಅಂದ್ರೆ ಅದು ಪುನರ್ಜನ್ಮ ಅಲ್ದೆ ಇನ್ನೇನು? ಹಾಗ್ ನೋಡಿದ್ರೆ ಪ್ರತಿ ಹುಡುಗಿ ಹೆಣ್ಣಾಗೋದು, ಪ್ರತಿ ಹೆಣ್ಣು ತಾಯಿ ಆಗೋದು ಅವಳ ಪಾಲಿಗೆ ಪುನರ್ಜನ್ಮನೆ. ಅನು ಸಿರಿ ಮನೆ ಬಲಗಾಲಿಟ್ಟು ಒಳಗ್ ಬಂದು ಅನು ಆರ್ಯವರ್ಧನ್ ಆದ್ಲಲ್ಲ, ಈ ಮನೆನೇ ನನ್ಗೆ ಹೊಸ ಬದುಕು. ಓ ಮೈ ಗಾಡ್, ಅದ್ಗೆ ಕರೆಕ್ಟಾಗಿ ಹೇಳಿ, ಇದು ಫ್ಲೋ ಅಲ್ಲಿ ಬಂತ ಅಥವಾ ನಿಜವಾಗ್ಲೂ ನಿಮ್ ಮನ್ಸಲ್ಲಿತ್ತ? ಇದನ್ನೇನಾದ್ರೂ ನೀವು ಸೋಷಿಯಲ್ ಮೀಡಿಯಾದ ಹಾಕ್ಬಿಟ್ರೆ ನೀವು ವೈರಲ್ ಆಗೋದಂತೂ ಗ್ಯಾರಂಟಿ. ಅದ್ಗೆ ಮಾವನವರೇ, ನಿಮ್ಮ ಮಗಳ ಮಾತುಗಳನ್ನ ಕೇಳಿದ್ರೆ ಸಾಧಾರಣ ವಠಾರದ ಹುಡುಗಿ ಮಾತಾಡೋ ಹಾಗಿದೆಯಾ? ಯಾಕೆ ಸರ್, ಒಟ್ಟಾರದ ಹುಡುಗಿ ಅಂದ್ರೆ ಸಾಧಾರಣ ಅಂತಾನ? ಅರೆ, ನಾನು ಹಾಗಂತೀನ ಮೇಡಮ್? ನಿಮ್ಮ ಮಾತಿಗೆ ನಾನು ಶರಣಾದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ವಾಟ್ ಅ ಪರ್ಫೆಕ್ಟ್ ಟೈಮಿಂಗ್ ಮಂದ. ಇಂಥ ಮಾತು ಕೇಳಿ ನಾವು ಟೀ ಕುಡಿಲೇಬೇಕಿತ್ತು. ನಮಗೆ ಹರಟೆ ಹೊಡಿಯೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ನಿಮ್ಮನ್ನು ಹರಟೆಲ್ಲೇ ಮುಳುಗಿಸ್ಬಿಟ್ವಿ, ನಿಮ್ ಕೆಲ್ಸನೂ ಹಾಳು ಮಾಡ್ಬಿಟ್ವಿ, ಕ್ಷಮಿಸಿ. ಹಾಗೇನಿಲ್ಲ ಮಾವನವರೇ, ನನಗಿವತ್ತು ತುಂಬಾ ಖುಷಿ ಆಯ್ತು. ಎಷ್ಟು ದಿನ ಆಗಿತ್ತು ಗೊತ್ತಾ ಈ ತರ ಲವಲವಿಕೆಯಿಂದ ಮಾತಾಡಿ. ಆಕ್ಚುಲಿ ಬ್ರೋಯಿನ್లో ಈ ತರ ಮಾತಾಡೋದೆಲ್ಲ ತುಂಬಾನೇ ರೇರ್. ಇನ್ಫ್ಯಾಕ್ಟ್ ಹೊಸ್ತು ಕೂಡ. ಮನೇಲಿದ್ರು ಬರೀ ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಿಜ ಹೇಳ್ಬೇಕು ಅಂತಂದ್ರೆ ನಾನು ಈಗ್ಲೂ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಇಷ್ಟೊತ್ತು ನನ್ನ ಫೋನ್ ಸ್ವಿಚ್ ಆಫ್ ಇತ್ತು ಅಂತ ತಿಳಿದ ಮೇಲಂತೂ ನನ್ ಫೋನ್ ಮುಟ್ಟೋಕ್ಕೂ ಭಯ ಆಗ್ತಿದೆ. ಇರ್ಲಿ, ಸ್ವಲ್ಪ ಹೊತ್ತಿನ ಮಟ್ಟಿಗೆ ನಾನು ನನ್ನ ಕೆಲಸನ ಮುಂದುವರಿಸ್ತೀನಿ, ನೀವು ಹರಟೆನ ಮುಂದುವರಿಸಿ. ಲೋಜ್ ಹೆಂಡೆ, ಫೋನ್ ಸ್ವಿಚ್ ಆನ್ ಮಾಡಿ ಒಂದ್ ಸೆಕೆಂಡ್ ಕೂಡ ಆಗ್ಲಿ ನಿನ್ ಫೋನು. ಯಾರ್ಯ? ಏನು? ಯಾಕೆ ಫೋನ್ ಮಾಡಿದೆ? ಯಾಕೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಯಾಕೋ, ಏನಾಯ್ತು? ಆರ್ಯ, ಯಾರ್ಯ ಅನಾಹುತ ಆಗೋಗಿದೆ ಕಣೋ. ಅವಳಲ್ಲ. ಯಾರು? ಏನ್ ಅನಾಹುತ? ನಾನು ಹೆಂಗೆ ಹೇಳಿ ನಿನಗೆ?
ಮತ್ತೆ ಯಾಕೋ ಫೋನ್ ಮಾಡಿದೀಯಾ? ಅಯ್ಯೋ ಆರ್ಯ, ಅನು ಆಫೀಸಿಂದ ಬಂದಲ್ಲ, ಏನಾಗಿದೆಯೋ ನಿನ್ಗೆ? ನನ್ಗೇನೂ ಆಗಿಲ್ಲ. ನೀನ್ ಹೆಂಡತಿ ಅನುಗೆ, ಅವಳು ಅನುನೇ ಅಲ್ಲ. ಹಳೇ ಚಾಳಿ ಮಾರ್ಕೆಟ್ ಕಡೆ ಹೋಗಿ ನಶೆ ಬರೋ ಉಂಡೆ ಏನಾದ್ರೂ ಬಾಯಿಗೆ ಹಾಕೊಂಡ ಹೇಗೆ? ಯಾಕೇನೇನೋ ಬಡಬಡಿಸ್ತಾ ಇದೀಯಾ? ನನ್ನ ನಂಬು ಆರ್ಯ, ಅನು ಅಲ್ಲ, ಅವಳು ಪುನರ್ಜನ್ಮ. ಪುನರ್ಜನ್ಮ ನಾನ್ ಕಟ್ಟಿರೋ ಕಥೆನ ನನಗೆ ಹೇಳ್ತಿದ್ಯಾ? ಏನಾಗಿದೆಯೋ ನಿನಗೆ? ಇಲ್ಲ ಆರ್ಯ, ಇದು ತಮಾಷೆ ಅಲ್ಲ, ನಿಜವಾಗ್ಲೂ ಅನುಗೆ ಇದು ಪುನರ್ಜನ್ಮ. ಸರಿಯಾಗಿ ಹೇಳ್ದೆ ಕಣೋ. ಮದುವೆ ಅನ್ನೋದು ಎಲ್ಲಾ ಹೆಣ್ಮಕ್ಳ ಪಾಲಿಗೂ ಪುನರ್ಜನ್ಮನೇ. ಏನು ದಡ್ಡ ಕಣೋ ನೀನು. ನಿನಗೆ ಈ ವಿಷಯದ ಬಗ್ಗೆ ವಿವರಿಸೋಕೆ ಅನು ಒಬ್ಬಳಿಂದಾನೇ ಸಾಧ್ಯ. ಬೇರೆ ಏನಾದ್ರೂ ಇದೆಯಾ ನೀನು ಹೇಳುವಂಥದ್ದು, ನಾನು ಕೇಳುವಂಥದ್ದು? ಅದನ್ನೇ ಹೇಳ್ತಿದ್ದೀನಿ ಕಣೋ, ಇದಕ್ಕಿಂತ ಇನ್ನೇನು ಇರೋಕ್ ಸಾಧ್ಯ? ಅವಳು ನೀನ್ ಅನ್ಕೊಂಡನು ಅಲ್ಲ ಆರ್ಯ. ಪ್ಲೀಸ್ ಚೆಂಡೆ, ನೀನ್ ಹೀಗೆಲ್ಲ ಆಡಿದ್ರೆ ನನ್ನಿಂದ ನಗು ತಡ್ಕೊಳಕ್ಕಾಗಲ್ಲ. ಬೇರೆ ಏನಾದ್ರೂ ಇದ್ರೆ ಹೇಳು, ಇಲ್ಲಂತಂದ್ರೆ ಫೋನ್ ಇಡ್ತೀನಿ. ಮನೆಯಲ್ಲಿ ಅತ್ತೆ ಮಾವಂದ್ರು ಬಂದಿದ್ದಾರೆ, ಅವ್ರ ಜೊತೆ ಮಾತುಕತೆ ಮುಂದುವರಿಸ್ಬೇಕು. ಈಗ ಜೀವನ ಚೆನ್ನಾಗಿದೆ ಕಣೋ. ಒಂಥರ ಸರ್ವಿಸ್ಗೆ ಹೋಗಿ ಬಂದಿರೋ ಗಾಡಿ ಥರ ಸ್ಮೂತ್ ಆಗಿ ಹೋಗ್ತಾ ಇದೆ. ಮಧ್ಯ ಯಾವುದೇ ತಿರುವುಗಳು ಕವಲುಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ ಚೆಂಡೆ. ನೀನು ಆರಾಮಾಗಿರು. ಫೋನ್ ಇಡ್ತೀನಿ. ಶಿವ. ಜೇಂಡೆ, ಜೇಂಡೆ, ಸರ್ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆಯಾ? ಯಾವಾಗ ರಿಟರ್ನ್ ಆಗ್ತಿದಾರಂತೆ? ಯಾಕೆ ಮೀರಾಜಿ, ಏನಾದ್ರೂ ಹೇಳೋದಿತ್ತ? ಅಫ್ಕೋರ್ಸ್, ಕೆಲ್ಸದ ವಿಷಯವಾಗಿ ತುಂಬಾನೇ ಹೇಳೋದಿತ್ತು. ಆನು ತುಂಬಾನೇ ಅತಿಯಾಗಾಡ್ತಿದ್ದಾಳೆ ಜೇಂಡೆ. ಅವಳು ಆಡ್ತಿರೋದನ್ನ ನೋಡ್ತಿದ್ರೆ ಅವಳು ತುಂಬಾ ದಿವಸದಿಂದಾನೇ ಈ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಿರೋ ಹಾಗಿದೆ. ನಾಟ್ ಗುಡ್ ಮೀರಾಜಿ, ನಾಟ್ ಗುಡ್. ದಯವಿಟ್ಟು ಈಗ ಅನು ಮೇಡಮ್ ಬಗ್ಗೆ ಏನು ಮಾತಾಡಬೇಡಿ. ಅವ್ರ ಬಗ್ಗೆ ಆರ್ಯ ಸರ್ ಹತ್ರ ನೀವೇನೇ ಹೇಳಿದ್ರು ನೀವೇ ನಗೆ ಪಟ್ಲಿಗೀಡಾಗ್ತೀರಾ. ದಯವಿಟ್ಟು ನನ್ನ ಮಾತು ಕೇಳಿ. ಸೊ ನೀವೀಗ್ಲೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನಂತೂ ಅವ್ರ ಕಣ್ಮುಂದೆ ಜೋಕರ ಕಾಣಿಸ್ಕೊಂಡಿದ್ದಾಯ್ತು. ಅಟ್ಲೀಸ್ಟ್ ನಿಮ್ಮನ್ನಾದ್ರೂ ಅವ್ರು ಸೀರಿಯಸ್ ಆಗಿ ತಗೊಳ್ಳಿ. ನಾವೇನೇ ಹೇಳಿದ್ರು ಅವ್ರು ಅನ್ಕೊಂಡಿದ್ದನ್ನು ಬಿಟ್ಟು ಯಾವುದನ್ನು ನಂಬೋ ಸ್ಥಿತಿನಲ್ಲಿಲ್ಲ. ಪ್ರತ್ಯಕ್ಷವಾಗಿ ಸಾಬೀತುಪಡಿಸಿದ್ರೇನೆ ಸರ್ ನಂಬೋದು. ಅಲ್ಲಿವರೆಗೂ ರೈಟ್ ಜೇಂಡೆ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಯಾವುದೇ ಪ್ರೂಫ್ ಇಲ್ಲದೆ ಆ ಅನು ಬಗ್ಗೆ ಏನು ಮಾತಾಡೋದಿಕ್ಕಾಗಲ್ಲ. ಸೊ ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಕಲೆಕ್ಟ್ ಆಲ್ ದಿ ನೆಸೆಸರಿ ಪ್ರೂಫ್ಸ್. ಸದ್ಯ ನೀವಾದ್ರೂ ನನ್ನ ಜೊತೆಲಿ ಇದ್ದೀರಲ್ಲ. ಯು ನೋ ವಾಟ್, ನಾನು ಮೊದ್ಲಿಂದಾನೂ ಇದ್ದೀನಿ. ನೀವೇ ಯಾವಾಗ ಯಾವ ಮರದ ಮೇಲೆ ಇರ್ತೀರಾ ಅಂತ ಗೊತ್ತೇ ಆಗಲ್ಲ. ನಂಗೆ ತುಂಬಾ ಖುಷಿ ಆಗ್ತಿದೆ. ನನ್ ಮದ್ವೆ ಆದ್ಮೇಲೆ ಮೊದಲನೇ ಸಲ ನೀವ್ ಈ ಮನೇಲಿ ಇಬ್ರು ಒಟ್ಟಿಗೆ ಉಳ್ಕೋತಿದ್ದೀರಾ. ಅನು, ನೀನು ಅಳಿಯಂದ್ರು ಇದೇ ಮಾತನ್ನ ಹೇಳಿ ಹೇಳಿ ನಾವು ರಾಜಮನೆತನದಿಂದ ಬಂದಿದ್ದೀವಿ ಅನ್ನೋ ತರ ಫೀಲ್ ಮಾಡಿಸ್ಬೇಡಿ. ಅನು, ಇಲ್ಲಿರೋ ಪ್ರತಿಯೊಂದು ವಸ್ತುಗಳು ತುಂಬಾ ಬೆಲೆ ಬಾಳುವಂತದ್ದು ಅಲ್ವಾ ಬಂಗಾರ? ನೋಡು ನಿಮ್ಮ ಅಪ್ಪನಿಗೆ ಯಾವ ತರ ಯೋಚನೆ. ಈ ಸುಮ್ನಿರೆ, ಎಲ್ಲ ವಸ್ತುಗಳು ತುಂಬಾ ನಾಜೂಕು, ನೋಡಕ್ಕೂ ಸುಂದರವಾಗಿದೆ.
ಹೀಗೆಲ್ಲ ಬದುಕೋದಕ್ಕೂ ಯೋಗ ಮಾಡಿರ್ಬೇಕು. ಇದನ್ನ ಹೇಳೋದಿಕ್ಕೆ ವಸ್ತುಗಳ ರೇಟ್ನೆಲ್ಲ ಕೇಳ್ಕೊಂಡ್ ಬರ್ತೀಯಾ? ಮೊದ್ಲೇ ಜೋಗ್ತವ ಹೇಳಿರ್ಲಿಲ್ವಾ ರಾಜಯೋಗ ಇದೆ ನನ್ ಮಗಳಿಗೆ ಅಂತ? ನನಗ್ ಚೆನ್ನಾಗ್ ಗೊತ್ತಿತ್ತು ನನ್ ಮಗಳು ರಾಣಿ ಹೆಂಗೆ ಬದುಕೋದು ಅಂತ. ಹೌದು, ಯೋಗ, ರಾಜಯೋಗ ಇದೆಲ್ಲದರ ಅರ್ಥ ನನಗೆ ಈಗ ಸ್ಪಷ್ಟವಾಗಿದೆ.